ಗೈಸ್, ನಮಸ್ತೆ. ವೆಲ್, ಇವತ್ತು 2020ನೇ ಕೊನೆಯ ದಿನ. ಎಸ್, ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ 2020. ಸೊ 2020 ನನ್ನ ಲೈಫಲ್ಲಿ ಹೇಗಿತ್ತು, ವಾಸ್ ಇಟ್ ಅ ಬ್ಯಾಡ್ ಇಯರ್ ಆರ್ ವೆರಿ ಗುಡ್ ಇಯರ್ ಅಂತ ಹೇಳಿಬಿಟ್ಟು ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಸೊ ಅಫಿಷಿಯಲಿ ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಆಫ್ ಮೈ ಚಾನಲ್ ಇನ್ ದಿಸ್ ಇಯರ್. ಓಕೆ, ಸೊ ತುಂಬ ಜನ 2020 ಅಂತೂ ಮುಗೀತು ಅಂತ ಹೇಳಿಬಿಟ್ಟು ನಿಟ್ಟುಸಿರು ಬಿಡ್ತಾ ಇದ್ದರೆ, ಇನ್ನು ಕೆಲವರು ಅಯ್ಯೋ ಕೊರೋನಾದು ಯಾವುದೋ ಒಂದು ಹೊಸ ವೇರಿಯಂಟ್ ಬಂದಿದೆಯಲ್ಲ, ಹಾಗಿದ್ರೆ 2021 ಕೂಡ 2020 ಥರನೇನಾ, ಓಟ್ಲಾನೇನಾ ಅಂತ ಯೋಚನೆ ಮಾಡ್ತಿದ್ದಾರೆ. ಎನಿವೆ, ಲೆಟ್ಸ್ ನಾಟ್ ಟಾಕ್ ಅಬೌಟ್ 2021. ಬಟ್ 2020 ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾವು ಎಲ್ಲರೂ ಅಂದರೆ ಮೋಸ್ಟ್ ಆಫ್ ದ ಜನ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ 2020 ಈಸ್ ದಿ ವರ್ಸ್ಟ್ ಇಯರ್ ಆ್ಯಂಡ್ ಬರೀ ನೆಗೆಟಿವ್ ಇನ್ಸಿಡೆಂಟ್ಸೇ ಆಗಿರೋದಿಲ್ಲಿ ಅಂತೆಲ್ಲ ಹೇಳಿಬಿಟ್ಟು ಮಾತಾಡ್ತಿರ್ತಾರೆ. ಬಟ್ ನಾವು ಪಾಸಿಟಿವ್ ಸೈಡ್ ಏನಾದರೂ ನೋಡಿದ್ದೀವ, ಎಷ್ಟೊಂದು ಪಾಸಿಟಿವ್ ಪಾಯಿಂಟ್ಸ್ ಆಗಿದೆ ಅಲ್ವಾ. ಸೊ ಇದ್ರ ಬಗ್ಗೆ ಕೂಡ ನೀವು ತುಂಬ ವೀಡಿಯೋಸಲ್ಲಿ, ಆರ್ಟಿಕಲ್ಸಲ್ಲಿ ನೋಡಿರಬಹುದು. ಫಾರ್ ಎಕ್ಸಾಂಪಲ್, ನಮ್ಮ ಅರ್ಥಗೆ ಎಷ್ಟು ಒಳ್ಳೆಯದಾಗಿದೆ, ಎಲ್ಲ ಕಡೆ ಗ್ರೀನರಿ ಜಾಸ್ತಿ ಆಗಿದೆ ಈ ಒಂದು ಪ್ಯಾಂಡಮಿಕ್, ಲಾಕ್ಡೌನ್, ಈ ಎಲ್ಲ ಒಂದು ಕಾನ್ಸಿಕ್ವೆನ್ಸಸ್ಸಿಂದ. ಅದೇ ರೀತಿ ಎಷ್ಟೋ ಪ್ರಾಣಿಗಳಿಗೆ ಈ ಒಂದು ವರ್ಷ ತುಂಬ ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಸೇಮ್ ರೀಸನ್, ಲಾಕ್ಡೌನ್ ಇದರಿಂದ ನಮ್ಮ ಪ್ರಾಣಿಗಳಿಗೆ ಆಗಿದೆ. ಅದು ಅಲ್ಲದೆ ಎಷ್ಟೋ ದೇಶಗಳಲ್ಲಿ, ರಾಷ್ಟ್ರಗಳಲ್ಲಿ ಅಲ್ಲಿನ ಗೌರ್ಮೆಂಟ್ ಒಂದು ರೂಲ್ ಏನು ತಂದಿದ್ದಾರೆ ಅಂತ ಹೇಳಿದರೆ, ಎಷ್ಟೋ ಒಂದು ಪ್ರಾಣಿಗಳ ಮೇಲೆ ಅದನ್ನು ಆಹಾರವಾಗಿ ತಗೊಳ್ಬಾರ್ದು ಅನ್ನೋ ಒಂದು ನಿಷೇಧ ಅಥವಾ ರೆಸ್ಟ್ರಿಕ್ಷನ್ಸ್ನ ಹಾಕಿದ್ದಾರೆ. ವೆರಸ್ ಮೊದಲು ಈ ಥರ ಎಲ್ಲ ನಿಷೇಧ ಇರಲಿಲ್ಲ. ಬಟ್ ಈಗ ಈ ಒಂದು ಪ್ಯಾಂಡಮಿಕ್ ಆಗಿರೋದ್ರಿಂದ ಒಂದು ಥಾಟ್ ಪ್ರಾಸೆಸ್ನೇ ರಿವೈಸ್ ಮಾಡೋ ಥರ ಆ ಗೌರ್ಮೆಂಟ್ ಆ ಒಂದು ಇಂಪ್ಲಿಮೆಂಟೇಷನ್ನ ಮಾಡಿದೆ. ಸೊ ದ್ಯಾಟ್ಸ್ ಅಗೇನ್ ಒನ್ ಮೋರ್ ಗುಡ್ ಥಿಂಗ್. ಇದ್ರ ಜೊತೆಗೆ ಎಷ್ಟೋ ಜನಗಳಿಗೆ ಒಂದು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತು. ನಾಟ್ ಓನ್ಲಿ IT ಸೆಕ್ಟರ್ ಅಂತ ಅಲ್ಲ, ಎಷ್ಟೊಂದು ಸೆಕ್ಟರ್ಸಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತು. ಇದರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಕಳೀಲಿಕ್ಕೆ ಒಂದು ಅವಕಾಶ ಸಿಕ್ಕಾಗಿತ್ತು. ಆ್ಯಂಡ್ ಎಷ್ಟೊಂದು ತಾಯಂದಿರಿಗೆ ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಬರೀ ವರ್ಕ್ ಮೇಲೇ ಗಮನ ಹೋಗ್ತಿದೆ, ಆಫೀಸಲ್ಲೇ ಇರಬೇಕು ಅನ್ನೋ ಒಂದು ಗಿಲ್ಟ್ ಇರೋರಿಗೆ ಮನೇಲೇ ಇದ್ದು ಎದುರುಗಡೆನೇ ಅವ್ರ ಮಕ್ಕಳನ್ನ ನೋಡ್ಕೊಳ್ಳುವಂಥ ಒಂದು ಚಾನ್ಸ್ ಇತ್ತು. ಅಫ್ಕೋರ್ಸ್ ಅಯ್ಯೋ ಮಕ್ಕಳು ಮನೇಲೇ ಇದ್ದಾರೆ, ಸ್ಕೂಲ್ಗೆ ಹೋಗ್ತಿಲ್ಲ ಅನ್ನೋ ಟೆನ್ಷನ್ ಬೇರೆ ಕಡೆ ಇತ್ತು. ಬಟ್ ಲೆಟ್ಸ್ ಲುಕ್ ಆನ್ ದಿ ಪಾಸಿಟಿವ್ ಪಾಯಿಂಟ್ಸ್ ಅಲ್ವಾ. ಸೊ ಇಷ್ಟೆಲ್ಲ ಒಳ್ಳೆ ಪಾಯಿಂಟ್ಸ್ ಇತ್ತು. ಅದ್ರ ಜೊತೆಗೆ ನಾವು ಎಷ್ಟೊಂದು ಹವ್ಯಾಸಗಳನ್ನು ನಾವು ಮರ್ತೇ ಬಿಟ್ಟಿದ್ದೀವಿ ಒಂದು ಬ್ಯುಸಿ ಲೈಫಲ್ಲಿ. ಈ ಒಂದು ಪ್ಯಾಂಡಮಿಕ್, ವರ್ಕ್ ಫ್ರಮ್ ಹೋಮ್ ಅಥವಾ ಮನೇಲೇ ಇರುವಂಥ ಅವಕಾಶ ಇರೋದ್ರಿಂದ ಆ ಎಲ್ಲ ಹವ್ಯಾಸಗಳನ್ನು ಮತ್ತೆ ರೀಲುಕ್ ಮಾಡೋ ಥರ ಒಂದು ಆಪ್ಷನ್ ಇತ್ತು, ಒಂದು ಚಾನ್ಸ್ ಸಿಕ್ಕಾಗಿತ್ತು ಈ ವರ್ಷದಲ್ಲಿ ಅಲ್ವಾ. ಸೊ ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಇತ್ತು. ನಾನು ನೆಗೆಟಿವ್ ಇರಲಿಲ್ಲ ಅಂತ ಡಿನೈ ಮಾಡ್ತಿಲ್ಲ. ಎಷ್ಟೊಂದು ಸಾವುಗಳಿತ್ತು. ಆ್ಯಸ್ ಆಫ್ ಟುಡೇ ಈ ವರ್ಲ್ಡಲ್ಲೇ ನಿಯರ್ಲಿ 18 ಲಕ್ಷ ಜನ ಈ ಕೊರೋನಾದಿಂದ ಸಾವನ್ನಪ್ಪಿದ್ದುಂಟು. ಹಾಗೆ ಎಷ್ಟೋ ಜನ ತಮ್ಮ ಜಾಬ್ಸ್ನ ಕಳ್ಕೊಂಡಿದ್ದಾರೆ, ತಮ್ಮ ಪ್ರೀತಿ ಪಾತ್ರದವ್ರನ್ನ ಕಳ್ಕೊಂಡಿದ್ದಾರೆ. ಆ ಎಲ್ಲ ನೋವು ಇದ್ದೇ ಇದೆ. ಅದೆಲ್ಲದಕ್ಕೂ ನಮಗೆಲ್ಲರಿಗೂ ತುಂಬ ಬೇಜಾರು ಇದ್ದೇ ಇದೆ. ಬಟ್ ನಾನು ಇಷ್ಟೇ ಹೇಳ್ತಿರೋದು, ಲೆಟ್ಸ್ ನಾಟ್ ಟಾಕ್ ಓನ್ಲಿ ಅಬೌಟ್ ನೆಗೆಟಿವ್ ಪಾಯಿಂಟ್ಸ್, ಬಟ್ ಲೆಟ್ಸ್ ಆಲ್ಸೋ ಕನ್ಸಿಡರ್ ದ ಪಾಸಿಟಿವ್ ಪಾಯಿಂಟ್ಸ್. ವೆಲ್, ಸೊ ಇದನ್ನು ಜನರಲಾಗಿ ಹೇಳೋದಾದರೆ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ 2020 ಹೇಗಿತ್ತು ಅಂತ ಹೇಳಬೇಕು ಅಂತ ಹೇಳಿದರೆ, ಇಟ್ ವಾಸ್ ದಿ ಬೆಸ್ಟ್ ಇಯರ್ ಆಫ್ ಮೈ ಲೈಫ್. ಕಾರಣಗಳು ತುಂಬಾ ಇದೆ. ದ ವೆರಿ ಪ್ರಾಮಿನೆಂಟ್ ರೀಸನ್ ಬಂದುಬಿಟ್ಟು, ನಾನು ಈ ವರ್ಷ ತಾಯಿ ಆದಂತಹ ಒಂದು ವರ್ಷ. ಸೊ ಅದು ದ ವೆರಿ ಬ್ಯೂಟಿಫುಲ್ ಆ್ಯಂಡ್ ಬಿಗ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್. ಸೊ ಈ ವರ್ಷ ನಂದು ಒಂದು ಮಗು ನನ್ನ ಕೈಯಲ್ಲಿ ಇಟ್ಕೊಂಡು ಆಡಿಸಿದಂತಹ ಒಂದು ವರ್ಷ. ಆ ಮಗು ಜೊತೆ ಪ್ರತಿಯೊಂದು ಕ್ಷಣ ಕಳೆದಿದ್ದು ಇಟ್ ಈಸ್ ಪ್ರೈಸ್ಲೆಸ್. ಸೊ ದ್ಯಾಟ್ ಈಸ್ ಒನ್ ಪಾಯಿಂಟ್. ಅದ್ರ ಜೊತೆಗೆ ಕಳೆದ 10 ವರ್ಷಗಳಿಂದ ನಾನು ಈ ಎಜುಕೇಷನ್, ಜಾಬ್, ಟ್ರಾನ್ಸ್ಫರ್ಸ್ ಎಲ್ಲ ಕಾರಣಗಳಿಂದ ನಾನು ನನ್ನ ಪೇರೆಂಟ್ಸ್ ಒಟ್ಟಿಗೆ ಟೈಮ್ ಕಳೀಲಿಕ್ಕೆ ಆಗಿರಲಿಲ್ಲ. ಬಟ್ ಅಫ್ಕೋರ್ಸ್ ನಾನು ದೀಪಾವಳಿ, ದಸರಾ ಹಬ್ಬಗಳಲ್ಲೆಲ್ಲ ಮನೆಗೆ ರಜೆ ತೊಗೊಂಡು ಬಂದು ಅವ್ರ ಜೊತೆ ಟೈಮ್ ಕಳೀತಾ ಇದ್ದೆ. ಬಟ್ ಒಂದು ಪ್ರೆಷರ್ ಅಂತ ಇರ್ತಾಯಿತ್ತು, ರಜೆ ಮುಗೀತು ವಾಪಸ್ ಹೋಗಬೇಕು ಅಂತ ಹೇಳಿ. ಬಟ್ ಇನ್ ದಿಸ್ ಇಯರ್ ಐ ಗಾಟ್ ಚಾನ್ಸ್ ಆಫ್ ಸ್ಟೇಯಿಂಗ್ ವಿತ್ ದೆಮ್ ಫಾರ್ ಅನ್ ಇಯರ್. ಸೊ ದ್ಯಾಟ್ ವಾಸ್ ಅನದರ್ ಗುಡ್ ಪಾಯಿಂಟ್ ಆಫ್ ದಿಸ್ ಇಯರ್. ಆ್ಯಂಡ್ ಅದಾಯಿತು. ಆ್ಯಂಡ್ ಥರ್ಡ್ ಹೇಳಬೇಕು ಅಂತ ಹೇಳಿದರೆ, ಪ್ರೊಫೆಷ್ನಲಿ ಇಟ್ ವಾಸ್ ಅ ಗುಡ್ ಇಯರ್. ದೋ ಐ ವಾಸ್ ಆನ್ ಮೆಟರ್ನಿಟಿ ಲೀವ್. 6 months ಮೆಟರ್ನಿಟಿ ಲೀವ್ ಇದ್ದರೂ ಕೂಡ ಇನ್ನು ಉಳಿದ 6 monthsಲ್ಲಿ I could show my capability and
professionally it was good. So that's another point. And last but definitely not the least and very special point ಅಂತ ಹೇಳಿದರೆ ಈ ವರ್ಷ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಂಥ ವರ್ಷ. ಸೊ ಇದು ತುಂಬ ವರ್ಷಗಳಿಂದ ನನಗೆ ಬ್ಯಾಕ್ ಆಫ್ ಮೈಂಡ್ ಇತ್ತು ದ್ಯಾಟ್ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಬಟ್ ಈ ವರ್ಷ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕ್ರಿಯೇಟ್ ಮಾಡಿರೋದನ್ನು ನೋಡಿದೆ, ಅವ್ರ ಒಂದು ಏರಿಯಾ ಆಫ್ ಇಂಟ್ರೆಸ್ಟ್ ಏನಿದೆ ಅದ್ರ ಮೇಲೆ. ಸೊ ಇಟ್ ಕೈಂಡ್ ಆಫ್ ಟ್ರಿಗರ್ಡ್ ಮೀ, ನಾನು ಈ ವರ್ಷ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ದೋ ನಂದು ಆಫೀಸ್ ವರ್ಕ್ ಕೂಡ ತುಂಬ ಹೆಕ್ಟಿಕ್ ಆಗಿದ್ದು, ಪ್ಲಸ್ ನನ್ನ ಮಗು ನೋಡ್ಕೊಳ್ಬೇಕು ಅಂತ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದ್ದರೂ ಕೂಡ ಐ ಸ್ಟಾರ್ಟೆಡ್ ಮೈ ಚಾನಲ್ ದಿಸ್ ಇಯರ್. ಆ್ಯಂಡ್ ನೀವು ಅಷ್ಟೇ ಪ್ರೀತಿನ ನನಗೆ ತೋರಿಸಿದ್ದೀರಾ. ನಾನು ಈ ಒಂದು ಇದಕ್ಕೆ ಹೊಸಬಳು ಆದರೂ ಕೂಡ ಎಷ್ಟೊಂದು ಮಿಸ್ಟೇಕ್ಸ್ ಕೂಡ ಮಾಡಿದ್ದೀನಿ ಎಷ್ಟೊಂದು ವೀಡಿಯೋಸಲ್ಲಿ. ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಆಲ್ ಆರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅದೆಲ್ಲದಕ್ಕೂ. ತುಂಬ ಸಜೆಷನ್ಸ್ ಕೂಡ ಕೊಡ್ತಾ ಇದ್ದೀರಾ ನೀವು. ಆ ಸಜೆಷನ್ಸ್ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಐ ಪ್ರಾಮಿಸ್ ಇಂಪ್ರೂವ್ ಆಗ್ತಾ ಹೋಗ್ತೀನಿ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಇನ್ನೇನು ಹಾಕ್ತಾ ಹೋಗ್ತೀನಲ್ವ ಫ್ಯೂಚರಲ್ಲಿ, ಆ ವೀಡಿಯೋಸಲ್ಲೆಲ್ಲ ನಾನು ಇಂಪ್ರೂವ್ ಆಗ್ತೀನಿ ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಸಜೆಷನ್ಸ್ ವಾಟ್ ಯು ಹ್ಯಾವ್ ಗಿವನ್ ಮೀ. ಆ್ಯಂಡ್ ಸೊ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು, ಅದು ಈ ಒಂದು ಬೇರೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಆ್ಯಂಡ್ 1 ವಿಡಿಯೋ 1 ಮಿಲಿಯನ್ನ ಕ್ರಾಸ್ ಮಾಡೋದು ತುಂಬ ಚಿಕ್ಕ ಮಾತಲ್ಲ. ಸೊ ಇದೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದಾನೇ. ನಾನು ಆಗಲೇ ಹೇಳಿದಾಗೆ ನಾನು ಏನೇ ಮಿಸ್ಟೇಕ್ಸ್ ಮಾಡಿದ್ರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ನನ್ನ ಗ್ರೋತ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ನನ್ನ ಚಾನಲ್ ಗ್ರೋ ಮಾಡೋಕ್ಕೆ. ಸೊ ಈ ಪ್ರೀತಿನ ಸದಾ ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಆ್ಯಂಡ್ ಸೊ ಇಷ್ಟಾಗಿತ್ತು ನಂದು ಪಾಸಿಟಿವ್ ಪಾಯಿಂಟ್ಸ್ ಆಫ್ ದಿಸ್ ಇಯರ್ ಅಂತ. ಹೀಗಂತ ಹೇಳಿ ಬರೀ ಒಳ್ಳೆ ಪಾಯಿಂಟ್ಸೇ ಇತ್ತು ಅಂತ ಏನಲ್ಲ. 2020 ದೇರ್ ವರ್ ಡೆಫಿನೆಟ್ಲಿ ನೆಗೆಟಿವ್ ಪಾಯಿಂಟ್ಸ್ ಆ್ಯಸ್ ವೆಲ್. ಅದೇನು ಅಂತ ಹೇಳಿದರೆ ಅದು ವೆರಿ ಬಿಗಿನಿಂಗಲ್ಲೇ ಜನವರಿಯಲ್ಲಿ ನನಗೆ ಡೆಲಿವರಿ ಆಗಿದ್ದು, ಆ್ಯಂಡ್ ಅದು C-ಸೆಕ್ಷನ್ ಆಯಿತು. ಸೊ ಅದರಿಂದ ನಾನು ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ. ಯಾಕಂತ ಹೇಳಿದರೆ ನಾರ್ಮಲ್ ಡೆಲಿವರಿ ಆಗಬೇಕಿತ್ತು ಅನ್ನೋ ಒಂದು ಗಿಲ್ಟ್ ನನಗೆ ಕಾಡ್ತಾನೆ ಇತ್ತು. ಬಿಕಾಸ್ ನನಗೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಅಂತ ಏನೂ ಇರಲಿಲ್ಲ. ದೇರ್ ವರ್ ಹೈ ಚಾನ್ಸಸ್ ಆಫ್ ನಾರ್ಮಲ್ ಡೆಲಿವರಿ, ಬಟ್ ಬೇಬಿ ವೇಟ್ ಒಂದು ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ರು. ಸೊ ನನಗೆ ಭಯ ಶುರುವಾಯಿತು, ಅಯ್ಯೋ ಮಗು ದೊಡ್ಡದಿರುತ್ತೆ ನಂಗೆ ಆಗಲ್ವೇನೋ ಅಂತ ಹೇಳಿಬಿಟ್ಟು ಐ ವಾಸ್ ಕೈಂಡ್ ಆಫ್ ರಿಲೆಕ್ಟೆಂಟ್ ಫಾರ್ ನಾರ್ಮಲ್ ಡೆಲಿವರಿ. ಸೊ ಹಾಗಾಗಿ C-ಸೆಕ್ಷನ್ಗೆ ಹೋಗಬೇಕಾಯಿತು. ಬಟ್ ಅದಾದಮೇಲೆ ನನಗೆ ಒಂಥರ 1 ಮಂತ್ ನಾನು ಡಿಪ್ರೆಷನ್ ಕೈಂಡ್ ಆಫ್ ಫೇಸಲ್ಲಿದ್ದೆ, ಅಯ್ಯೋ ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೊಳ್ಬೇಕಿತ್ತು ಅಂತ ಹೇಳಿಬಿಟ್ಟು. ಬಟ್ ಈಗ ನಾನು ಐ ಆಮ್ ಓವರ್ ಇಟ್ ದ್ಯಾಟ್ ಯಾವುದೇ ಡೆಲಿವರಿ ಆಗಿರಲಿ ಪ್ರತಿಯೊಂದಕ್ಕೂ ಒಂದು ಅದರದ್ದೇ ಆದಂಥ ಒಂದು ಅಡ್ವಾಂಟೇಜಸ್ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಈಗ ನಂಗೆ ಅರ್ಥ ಆಗಿದೆ. ಸೊ ಬಟ್ ಆ ಒನ್ ಮಂತಲ್ಲಿ ಐ ವಾಸ್ ಇನ್ ಕೈಂಡ್ ಆಫ್ ಸ್ಯಾಡ್ ಫೇಸ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಕೊರೋನಾಯಿಂದನೇ ಇದು ಕೂಡ ನನಗೆ ಇಂಪ್ಯಾಕ್ಟ್ ಆಗಿದೆ ಮೆಂಟಲಿ. ಬಿಕಾಸ್ ಇದೇ ವರ್ಷ ನಂಗೆ ಮಗು ಆಗಿರೋದ್ರಿಂದ ಐ ವಾಸ್ ಐ ವಾಸ್ ಇನ್ ಡೀಪ್ ಡಿಪ್ರೆಷನ್ ದ್ಯಾಟ್ ಇದೇ ವರ್ಷ ಮಗು ಆಗಿದೆ ಆ್ಯಂಡ್ ಇದೇ ವರ್ಷ ಈ ಪ್ಯಾಂಡಮಿಕ್ ಬಂದಿದೆ, ಚಿಕ್ಕ ಮಗು ಇದೆ, ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಆಗಿರುತ್ತೆ, ಹೇಗಪ್ಪ ಈ ಪರಿಸ್ಥಿತಿ, ಇನ್ನು ಮಗುಗೆ ಬಂದರೆ ಏನು ಅಂತೆಲ್ಲ ಈಗ ನಾನು ಅದನ್ನು ತುಂಬ ಲೈಟಾಗಿ ಹೇಳ್ಕೊತೀನಿ. ಬಟ್ ಟ್ರಸ್ಟ್ ಮೀ ಐ ವಾಸ್ ಇನ್ ಡೀಪ್ ಡಿಪ್ರೆಷನ್ ಒಂದು ಥಾಟ್ಸಿಂದ. ಬಟ್ ಈಗ ಅಗೇನ್ ಐ ಆಮ್ ಓವರ್ ಇಟ್ ಬಿಕಾಸ್ ಕರೋನಾ ಕಡಿಮೆ ಆಗ್ತಾ ಇದೆ, ಜೊತೆಗೆ ವ್ಯಾಕ್ಸಿನ್ಸ್ ಕೂಡ ಬಂದಿದೆ ನಮ್ಮ ದೇಶದಲ್ಲೇ. ಸೊ ಹಾಗಾಗಿ ಆ ಪ್ರಾಬ್ಲಮ್ ಕೂಡ ಇಲ್ಲ ಈಗ. ಆ್ಯಂಡ್ ಥರ್ಡ್ ಅಂದರೆ ಐ ಡಿಂಟ್ ಗೆಟ್ ಟೈಮ್ ಟು ಸ್ಪೆಂಡ್ ವಿತ್ ಮೈ ಹಸ್ಬೆಂಡ್ ಬಿಕಾಸ್ ಆಫ್ ದ ಸೇಮ್ ರೀಸನ್. ಹಸ್ಬೆಂಡ್ ಪಾಪು ಜೊತೆ ಟೈಮ್ ಕಳೀಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಇನ್ಲಾಸ್ ಕೂಡ ಪಾಪನ ಬೇಗ ನೋಡೋಕ್ಕೆ ಬರೋಕ್ಕಾಗಲಿಲ್ಲ. ಸೊ ಇದೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಇತ್ತು. ಬಟ್ ಫೈನಲಿ ಅವ್ರು ನೋಡಿದರು. ಸೊ ಈಗ ಇದೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಇದ್ರೂ ಮೋರ್ ಪಾಸಿಟಿವ್ ಪಾಯಿಂಟ್ಸ್ ಇತ್ತು. ಆ್ಯಂಡ್ ಮೋರ್ ಓವರ್ ಅದು ದಿಸ್ ಟು ಶೆಲ್ ಪಾಸ್ ಅಂತ ಹೇಳ್ತಾರಲ್ಲ, ಸೊ ನೆಗೆಟಿವ್ ಬಂದರೂ ಕೂಡ ಇಟ್ ಹ್ಯಾಸ್ ಆಲ್ ಪಾಸ್ಟ್ ಅಂತ ನಾನು ಹೇಳ್ತೇನೆ. ಸೊ ಇದಾಗಿತ್ತು ನಂದು 2020 ಒಂದು ಶಾರ್ಟ್ ಟರ್ಮ್ಸಲ್ಲಿ ಹೇಳಬೇಕು ಅಂತ ಹೇಳಿದರೆ. ಐ ಡೋಂಟ್ ನೋ ಎಷ್ಟು ಲಾಂಗ್ ಬರುತ್ತೆ ಈ ವಿಡಿಯೋ ಅಂತ ಹೇಳಿಬಿಟ್ಟು. ಐ ಹೋಪ್ ಇಟ್ ಇಸ್ ಶಾರ್ಟ್ ಆ್ಯಂಡ್ ನಾಟ್ ಬೋರಿಂಗ್ ಫಾರ್ ಯು ಆಲ್. ಸೊ ನಾನು ಹೇಳೋದಿಷ್ಟೇ, ನೆಗೆಟಿವ್ ಇತ್ತು, ಚೆನ್ನಾಗಿರಲಿಲ್ಲ ಹಾಗೆ ಅಂತ ಎಲ್ಲ ಹೇಳಿಬಿಟ್ಟು ಡೋಂಟ್ ಕೀಪ್ ಥಿಂಕಿಂಗ್ ಆರ್ ಸ್ಯಾಡ್ ಆಗಿರಬೇಡಿ. ಜಸ್ಟ್ ಪ್ರತಿಯೊಂದು ಕ್ಷಣನೂ ಏನೇನು ನಿಮಗೆ ಖುಷಿ ತಂದಂಥ ಒಂದು ಕ್ಷಣಗಳು ಇತ್ತು ಈ ವರ್ಷದಲ್ಲೆಲ್ಲ ಅದನ್ನು ಮೆಲಕ್ಕೆ ಹಾಕ್ತಾ ಈ ವರ್ಷನ ಕೊನೆಗೊಳಿಸೋಣ. ಆ್ಯಂಡ್ 2021ಇಂದ ತುಂಬ ದೊಡ್ಡ ಪ್ರೇಯರ್ಸ್ ಆ್ಯಂಡ್ ನಗ್ನಾಗ್ತಾನೆ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಶ್ ಯು ವೆರಿ ಹ್ಯಾಪಿ 2021 ಟು ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.